ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಜಗಳಾಡ್ತಾ ಇರ್ತಾರೆ. ಸಾಹೇಬ್ರೆ, ನೀವು ಅಜ್ಜಿ ಜೊತೆ ಆ ಥರ ಮಾತಾಡಿದ್ದು ತುಂಬಾ ದೊಡ್ಡ ತಪ್ಪು. ಈ ಥರ ಮಾತಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸಾಹೇಬ್ರೆ, ನೀವು ಇಷ್ಟೊಂದು ಕೋಪ ಮಾಡ್ಕೊತೀರಾ ಅಂದಾಗ ಭೂಮಿ ನಿನ್ ಪಾಡಿ ನೀನ್ ಇದ್ಬಿಡು. ಅಷ್ಟಕ್ಕೂ ನೀನ್ ಬಂದಿರೋದು 1 ವರ್ಷದವರೆಗೂ ಅಷ್ಟೇ. ಪಾಡಿಗೆ ನೀನಿದ್ರೆ ಒಳ್ಳೇದು. ಅವ್ರು ಮಾಡಿರೋ ಕೆಲಸ ಎಂಥದ್ದು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಅಕಸ್ಮಾತ್ ನಮ್ಮಿಬ್ಬರನ್ನ ಬೇರೆ ಮಾಡಿದ್ದಿದ್ರೆ ಅಂತ ಕೋಪ ಮಾಡ್ಕೊಂಡು ಅಜಿತ್ ಹೇಳ್ತಾನೆ. ಬೇರೆ ಮಾಡಿದ್ದಿದ್ರೆ ಏನಾಗ್ತಿತ್ತು? ಹೇಗಿದ್ರು 1 ವರ್ಷ ಆದ್ಮೇಲೆ ನಾನು ಇಲ್ಲಿಂದ ಹೋಗ್ಲೇಬೇಕಲ್ವಾ? ಭೂಮಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಸಂಗೀತ ಕೇಳಿಸ್ಕೊಂಡು, ಏನ್ ಮಾತಾಡ್ತಿದ್ದೀರಾ ನೀವು? ಏನು 1 ವರ್ಷ ಅಂದಂಗಿತ್ತಲ್ಲ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಅಯ್ಯೋ ಅತ್ತೆ, ಹಾಗೆಲ್ಲ ಏನಿಲ್ಲ ಅತ್ತೆ, ಸುಮ್ಮನೆ ಜಗಳ ಆಡ್ತಾ ಇದ್ವಿ. ಭೂಮಿ ಹೇಳ್ತಾಳೆ. ಈ ಕಡೆ ಮನೆಯವರೆಲ್ಲ ಊಟಕ್ಕೆ ಅಂತ ಹೋದಾಗ ನಲ್ಲಿ ನಮ್ಗೆ ಒಳ್ಳೆ ಡೀಲರೇ ಸಿಕ್ಕಿದ್ದಾರೆ. ಮಾವ, ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನಿಮ್ ಕೆಲ್ಸನ ಶುರು ಮಾಡ್ಕೋಬಹುದು, ಜನಗಳಿಗೆಲ್ಲ ಆರ್ಡರ್ ಕೊಡ್ಬೋದು ಅಂತ ಮನಸ್ವಿನಿ ಹೇಳಿದಾಗ, ಸಿಕ್ಕಿದ್ದಾಗೆ ಹಾಗೆಲ್ಲ ಆರ್ಡರ್ ಕೊಡಕ್ಕೆ ಆಗಲ್ಲ. ಅಷ್ಟಕ್ಕೂ ಡೀಲರ್ನ ಯಾರು ಏನು ಹೇಗೆ ಅಂತ ವಿಚಾರಿಸ್ಬೇಕು, ಯಾರು ಅಂತ ನಾನು ನೋಡ್ಬೇಕು. ನನ್ನ ಅಷ್ಟು ಬೇಗ ನಾನಂತೂ ನಂಬೋದಿಲ್ಲ, ಮನೆಯವ್ರ ನಂಬುದ್ರು ನಂಬೋದು. ಅಜಿತ್ ಹೇಳಿದಾಗ, ಅಜಿತ್ ಏನ್ ಮಾತಾಡ್ತಾ ಇದೀಯಾ? ನನ್ನ ಮಗಳು ಸಹಾಯ ಮಾಡ್ಬೇಕು ಅಂತ ಮುಂದೆ ಬಂದ್ರೆ ನೀನೇನು ಈ ತರ ಮಾತಾಡ್ತಿದ್ಯಾ ಅಂತ ಹೇಳಿ ಶ್ರವಣ್ ಕೇಳ್ತಾರೆ. ಇವಳನ್ನ ನೀವು ಮಗಳು ಅಂತ ಅನ್ಕೊಂಡಿರ್ಬೋದು, ಅವಳು ನಿಮ್ ಮಗಳಲ್ಲ, ಮನಸ್ವಿನಿ ಅಂತ ಎಷ್ಟು ಸರಿ ಹೇಳ್ಬೇಕು ನಿಮಗೆ? ನಾನು ಸಾಬೀತ್ ಮಾಡುವಷ್ಟರಲ್ಲಿ ಎಲ್ಲ ಮೋಸ ಹೋಗ್ಬಿಡ್ತೀರಾ, ಅರ್ಥ ಮಾಡ್ಕೊಳ್ಳಿ ಮಾವ ಅಂತ ಅಜಿತ್ ಹೇಳ್ತಾನೆ. ನಿಲ್ಸು ಅಜಿತ್, ಪ್ರತಿ ಸರಿನೂ ನನ್ನ ಮಗಳ ಬಗ್ಗೆನೇ ಮಾತಾಡ್ತಿರ್ಬೇಡ. ಅಷ್ಟಕ್ಕೂ ಯಾಕೆ ಈ ತರ ಎಲ್ಲ ಮಾತಾಡ್ತಿದೀಯಾ? ಇದೇ ತರ ಮಾತಾಡ್ತಿದ್ರೆ ಯಾವ ಡೀಲರು ಬೇಡ, ಏನು ಬೇಡ ನಮಗೆ. ನಾವು ನಮ್ಮ ಪಾಡಿಗೆ ನಮ್ಮ ಮನೆಗೆ ಹೋಗ್ತೀವಿ. ನೀನ್ ಹೇಳ್ದೆ ಅಂತ ಒಂದೇ ಒಂದ್ ಮಾತಿಗೆ ಈ ಮನೆಗೆ ಬಂದೆ. ನೋಡಿದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ಸೇರ್ಕೊಂಡು ನನ್ನ ಮಗಳಿಗೆ ಅವಮಾನ ಮಾಡ್ತಾನೆ ಇದಾರೆ. ಎಲ್ಲ ಆದ್ಮೇಲೆ ನಾವು ಮತ್ತೆ ಇಲ್ಲೇ ಇರ್ಬೇಕಾ ಅಂತ ಕೋಪ ಮಾಡ್ಕೊಂಡು ಶ್ರವಣ್ ಹೇಳ್ತಾರೆ. ಎಲ್ಲ ಆಗ್ತಾ ಇರೋದು ಭೂಮಿಯಿಂದಾನೆ. ಮೊನ್ನೆ ನಮ್ಮ ಅಪೇಕ್ಷೆಗೆ ಬಯಸಿದ್ಲು, ಈಗ ನನಗೂ ಕೂಡ ಬಯಸಿದ್ಲು, ಈಗ ಶ್ರವಣ್ಗೆ ಮನಸ್ವಿನಿಗೆ ಬಯಸ್ತಾ ಇದ್ದಾಳೆ. ಗಂಡನ್ಗೆ ಏನೇನು ಹೇಳ್ಕೊಟ್ಟು ಬಯಸ್ತಾ ಇದೀಯ ಭೂಮಿ? ಇವತ್ತು ನೀನ್ ಹೊರಗಡೆ ಹೋಗ್ಬೇಕು, ಇಲ್ಲ ಅಂದ್ರೆ ಹೊರಗಡೆ ಹೋಗ್ಬೇಕು ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ಬೇಕಾದ್ರೆ ಎಲ್ಲ ಆಗ್ತಾ ಇರೋದು ಭೂಮಿಯಿಂದ ಅಲ್ಲ, ಈ ಮನಸ್ವಿನಿ ಅಂತ ಹೇಳ್ಕೊಂಡ್ ಬಂದಿದ್ದಾಳಲ್ಲ ಇವಳಿಂದ. ಅಜ್ಜಿ, ಮೊದ್ಲು ನೀವು ಇವಳನ್ನ ಮನೆಯಿಂದ ಹೊರಗಡೆ ಕಳಿಸಿ, ಆಗ ಎಲ್ಲ ಸರಿ ಹೋಗುತ್ತೆ, ನಮ್ಮ ಮನೆಗಿರೋ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಅಜಿತ್ ಹೇಳ್ದಾಗ, ನನ್ ಮಗಳೇ ಯಾಕೋ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು? ಅವ್ರ ಅಜ್ಜಿ ಮನೆ, ಹಾಗೇನೆ ಅವಳು ನನ್ ಮಗಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರನೇ ಇಲ್ಲ ಅಂತ ಶ್ರವಣ್ ಕೂಗಾಡ್ತಾರೆ. ಭೂಮಿ ಕೂಡ ನನ್ನ ಹೆಂಡತಿನ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಮತ್ ಹೋಗ್ಲೇಬೇಕು ಅಂತ ಇದ್ರೆ ಹೇಳಿ, ಪರವಾಗಿಲ್ಲ, ನಾನು ನನ್ನ ಹೆಂಡತಿ ಭೂಮಿ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀನಿ. ಅಜಿತ್ ಹೇಳಿದ ತಕ್ಷಣನೇ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಆದ್ರೂ ಒಂದ್ ಹೇಳ್ಬಿಟ್ರೆ ಇದೊಂದು ಡೈಲಾಗ್ ಹೇಳ್ತಿ ಅಲ್ವಾ, ಮನೆ ಬಿಟ್ಟು ಹೋಗ್ತೀನಿ ಅಂತ. ಅಜಿತ, ಇಷ್ಟೊಂದು ಬದಲಾಗ್ಬಿಟ್ಟೆ ಅಂತ ಅಜ್ಜಿ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಮನಸ್ವಿನಿ ಮತ್ತೆ ಶ್ರವಣ್ ಜೊತೆ ಅಜಿತ್ ಜಗಳ ಮಾಡ್ತಾ ಇರ್ತಾನೆ. ಸಾಹೇಬ್ರೆ ಹೋಗ್ಲಿ ಅಂತ ಭೂಮಿ ಸಮಾಧಾನ ಮಾಡ್ತಾ ಇರ್ತಾಳೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.